ಆನೇಕಲ್ ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ರಾಜಣ್ಣ ಆಯ್ಕೆಯಾಗಿದ್ದಾರೆ. ಸತತ 7 ಬಾರಿ ಗ್ರಾಮ ಪಂಚಾಯಿತಿಗೆ ಹ್ಯಾಟ್ರಿಕ್ ಗೆಲುವು ಸಾಧಿಸಿ ಸದಸ್ಯರಾಗಿದ್ದ ರಾಜಣ್ಣ ಇಂದು ಅಧ್ಯಕ್ಷರಾಗಿದ್ದಾರೆ. ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿ ಇತಿಹಾಸದಲ್ಲೇ ಇವರು ಸತತ 7 ಬಾರಿ ಗೆದ್ದಿರುವ ಏಕೈಕ ಗ್ರಾಮ ಪಂಚಾಯಿತಿ ಸದಸ್ಯರು. ರಾಜಣ್ಣನವರಿಗೆ ಶುಭಾಶಯಗಳ ಮಹಾಪೂರವೇ ಬಿಜೆಪಿ ಕಾರ್ಯಕರ್ತರಿಂದ, ಅಭಿಮಾನಿಗಳಿಂದ ಹರಿದು ಬಂದಿದೆ. भारत माता की जय। ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಸುಮಾರು ನಾನು 31 ವರ್ಷದಿಂದ ಗ್ರಾಮ ಪಂಚಾಯಿತಿಯಲ್ಲಿ ಊರನ್ನು ನಿಸ್ವಾರ್ಥ ಮನೋಭಾವದಿಂದ ಸೇವೆ ಮಾಡಿದ್ದೇನೆ. ಓನ್ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಜನಗಳ ಪ್ರೀತಿ ವಿಶ್ವಾಸಕ್ಕೂ ನಾನು ಪಾತ್ರನಾಗಿದ್ದೇನೆ. ನನ್ನ ಉದ್ದೇಶ ಒಂದೇ, ದೊಮ್ಮಸಂದ್ರ ಗ್ರಾಮವನ್ನು ಮಾದರಿ ಗ್ರಾಮ ಮಾಡಬೇಕು, ಅಭಿವೃದ್ಧಿಪಡಿಸಬೇಕು, ಜನಗಳ ಸೌಲಭ್ಯಗಳಿಗೆ ನಾನು ಪಾತ್ರನಾಗಿ ಅವ್ರ ಸೇವೆ ಸಲ್ಲಿಸಬೇಕು ಅನ್ನೋದೇ ನನ್ನ ಮೊದಲ ಆದ್ಯತೆ ಇದೆ. ನನಗೆ ದೊಮ್ಮಸಂದ್ರ ಗ್ರಾಮ ನನ್ನ ಸರ್ವಸ್ವ. ನಾನು ಶಂಕ್ಷಾಮ್ ರೆಡ್ಡಿಯವರ ಕಾಲದಿಂದ ಅಧ್ಯಕ್ಷರಾಗಿದ್ದರು ಅವರು, ನಾನು ಉಪಾಧ್ಯಕ್ಷರಾಗಿದ್ದೆ. 6 ವರ್ಷ ಸುದೀರ್ಘವಾಗಿ ವೈಚಾರಣೆ ಆಗಿದ್ದಾಗ ನಾನು ನನ್ನ ಕೆಲಸ ಕಾರ್ಯಗಳನ್ನು ಬಿಟ್ಟು ಗ್ರಾಮದ ಏಳಿಗೆಗಾಗಿ ದುಡಿದಿದ್ದೀನಿ. ಆವತ್ತು ಅಭಾವಪಟ್ಟು ನೀರಿಗೆ ಬವಣೆ ಇತ್ತು. ಅಂಥ ಸಮಯದಲ್ಲಿ ಜನಗಳಿಗೆ ನೀರಿನ ವ್ಯವಸ್ಥೆ ಪ್ರಥಮ ಆದ್ಯತೆ ನಾವು ನೀರು ಕೊಟ್ಟರು, ಮತ್ತು ರಸ್ತೆಗೆ ಕೊಟ್ಟರು, ಮತ್ತು ಎಲ್ಲಿ ಲೈಟ್ ಇಲ್ಲ ಎಲ್ಲ ಲೈಟ್ನ ವ್ಯವಸ್ಥೆ ಮಾಡಿದ್ದೀರಿ. ಮತ್ತು ಸ್ಕೂಲ್ಗಳಿಗೆ ಮತ್ತು ಆರೋಗ್ಯ ಕೇಂದ್ರಗಳ ಬಗ್ಗೆ ಎಲ್ಲ ನಾವು ಕಾಳಜಿ ವಹಿಸಿ ಶ್ರಮ ವಹಿಸಿ ಕೆಲಸ ಮಾಡಿದ್ದೀವಿ. ಒಂದು ಫಲನೇ ನನಗೆ ಇದುವರೆಗೂ ದೊಮ್ಮಸಂದ್ರ ಜನ ಆಯ್ಕೆ ಮಾಡ್ತಾನೆ ಇದ್ದಾರೆ ಸತತವಾಗಿ. ಆದ್ದರಿಂದ ನಾನು ಜನಗಳ ಸೇವೆ ಮಾಡಬೇಕು ಅನ್ನೋ ನನ್ನ ದೃಷ್ಟಿ ಮತ್ತು ಅಭಿಪ್ರಾಯ. ಆದ್ದರಿಂದ ನಾನು ಯಾವಾಗೂ ಈ ದೊಮ್ಮಸಂದ್ರ ಗ್ರಾಮದ ಏಳಿಗೆಗೆ ದುಡಿತೀನಿ ಅಂತ ನಾನು ಇವತ್ತು ಭರವಸೆ ನೀಡ್ತೀನಿ. ಥ್ಯಾಂಕ್ ಯು ಸರ್. ವಕೀಲರಾಗಿ ನೀವು ಅಣ್ಣವರು ಇವತ್ತು ಅಧ್ಯಕ್ಷರೇ ಆಗಿ ಆಯ್ಕೆಯಾಗಿದ್ದಾರೆ. ಶುಭ ಕೋರೋದಕ್ಕೆ ಬಂದಿದ್ದೀರಾ ಸರ್, ಏನಂತ ವ್ಯಕ್ತಪಡಿಸಿದಾರ? ಅವರು ಶುಭ ಹಾರೈಸಿ ಹೇಗೆ ಮಾಡ್ತೀರಾ? ಆನೇಕಲ್ ತಾಲೂಕು ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಅಜಾತ ಶತ್ರುವಾಗಿ, ಸ್ವಬರ ಪಕ್ಷಪಾತ ಬುದ್ಧಿ ಇಲ್ಲದೆ ಸರ್ವಜನರನ್ನು ಬಹಳ ಪ್ರೀತಿಯಿಂದ ಕಂಡಿದ್ದಾರೆ. ಆ ಕಾರಣಕ್ಕೆ ಇವತ್ತು ಇವರಿಗೆ ಸ್ಥಾನ ಸಿಕ್ಕಿರೋದು ನಮ್ಮ ಅಣ್ಣವರಿಗೆ ಬಹಳ ನಮಗೆ ಖುಷಿ ಆಗುತ್ತೆ. ಯಾಕೆಂದರೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಶತ್ರುಗಳು ಉಟ್ಕೊಳ್ತಾರೆ. ಒಬ್ಬ ಸದಸ್ಯ ಒಂದು ಸತಿ ನಿಂತು 2ನೇ ಸತಿಗೆ ಕಂಟೆಸ್ಟ್ ಮಾಡಬೇಕು ಅಂದ್ರೇ ಕಷ್ಟ ಇರುತ್ತೆ. ಅಂಥದ್ದು 6-7 ಬಾರಿ ಸತತವಾಗಿ ಗೆಲುವು ಸಾಧಿಸೋದು ಅಂದರೆ ಅದು ಸುಲಭದ ವಿಷಯ ಅಲ್ಲ. ಯಾರ ಮನಸ್ಸಲ್ಲಿ, ಯಾರ ಹೃದಯದಲ್ಲಿ ಪ್ರೀತಿ ಇರುತ್ತೋ, ಹೆಂಗರಳಿರುತ್ತೆ ಅಂತ ಕರೀತಾರಲ್ವ, ಆ ರೀತಿ ಇರುತ್ತೋ, ಜನಗಳ ಬಗ್ಗೆ ಅಪಾರವಾದ ಪ್ರೀತಿ ಇರುತ್ತೋ ಅಂಥವ್ರಿಗೆ ಮಾತ್ರ ಈ ಥರ ಸ್ಥಾನಮಾನಗಳು ಸಿಗೋದಕ್ಕೆ ಸಾಧ್ಯ. ಬಹಳ ಬೇಗ ಸಿಗಬೇಕಿತ್ತು. ಕೆಲವು ಕಾರಣಾಂತರಗಳಿಂದ ಕೊನೆಯಲ್ಲಾದರೂ ಪಾಪ ದೊಮ್ಮಸಂದ್ರ ಎಲ್ಲ ಸದಸ್ಯರಿಗೂ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ. ಯಾಕಂದರೆ ಒಬ್ಬ ನಿಷ್ಪಕ್ಷಪಾತ ಒಬ್ಬ ನಾಯಕನನ್ನು ಈಗಲಾದರೂ ಸ್ಮರಿಸಿ ಅವರೊಂದು ಸ್ಥಾನವನ್ನು ಕೊಟ್ಟು, ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು, ಅವರ ಒಂದು ಪ್ರೀತಿಗೆ ಅವರೊಂದು ಕೊಟ್ಟಿರ್ತಕ್ಕಂಥ ಕಾಣಿಕೆ, ಅದಕ್ಕೆ ಇವರು ನಿಜವಾಗೂ ಯೋಗ್ಯತೆ ಅಣ್ಣವ್ರಿಗಿದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿನೇ ಇಲ್ಲ. ಹಾಗಾಗಿ ಅವರು ನಿರಂತರ ಜೀವನದಲ್ಲಿ ಕೂಡ ಕೆಲಸಗಳು ಸಾಧ್ಯವಾದಷ್ಟು ಕೆಲಸಗಳನ್ನ ಮಾಡಿರೋದಕ್ಕೆ ಮತ್ತೆ ಇನ್ನೂ ಮಾಡಬೇಕು ಅನ್ನೋ ಉತ್ಸಾಹ ಇರೋದಕ್ಕೆ ಈ ಸ್ಥಾನಮಾನ ಸಿಕ್ಕಿದೆ ಅಂತ ಹೇಳ್ತಾ ನಮಗಂತೂ ಬಹಳ ಖುಷಿಯಾಗಿದೆ. ಇದೇ ರೀತಿ ರಾಜಣ್ಣವರು ನಮ್ಮ ಹಿರಿಯರು, ನಮ್ಮ ಅಣ್ಣ, ಹಾಗಾಗಿ ಅವ್ರಿಗೆ ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಪಡ್ಕೊಳ್ತಾ ಜನಗಳಿಗೂ ಸಹ ಅದೇ ಪ್ರೀತಿ ವಿಶ್ವಾಸ ಹಂಚಲಿ, ಜನಗಳ ಪ್ರೀತಿಯನ್ನು ಇನ್ನೂ ಹೆಚ್ಚಾಗಿ ಗಳಿಸಲಿ.
ಅನ್ನೋದು ನಮ್ಮ ಕೋರಿಕೆ. ನೀವು ವಕೀಲರಾಗಿ ನೀವು ಹಾರೈಸ್ತಾ ಇದ್ದೀರಾ? ಖಂಡಿತ ಹಾರೈಸ್ತಾ ಇದ್ದೀವಿ ಸರ್, ಮನಸ್ಫೂರ್ತಿಯಾಗಿ ಹಾರೈಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಗ್ರಾಮದಲ್ಲಿ ಯಾವುದೇ ಕೆಲಸಗಳಿಲ್ಲದಿದ್ದರೂ ಅವರು ಸುಲಭವಾಗಿ ಎಲ್ಲ ಗ್ರಾಮದಲ್ಲಿ ಕಾರ್ಯಗಳು ಕೂಡ 7 ಸಾರಿ ಸದಸ್ಯರಾಗಿ ಆಯ್ಕೆಯಾದರು ವೈಸ್ ಚೇರ್ಮನ್ ರಾಜಣ್ಣ. ಧ್ವಂಸಂದ್ರದ ಗ್ರಾಮಸ್ಥರ ಪರವಾಗಿ, ಎಲ್ಲ ಸಮಾಜದ ಪರವಾಗಿ ಮೊಟ್ಟ ಮೊದಲಿಗೆ ಸುಮಾರು 20 ವರ್ಷದಿಂದ ವೈಸ್ ಚೇರ್ಮನ್ ಅನ್ಕೊಂಬತ್ತಾ ಇದ್ದಂತ ವೈಸ್ ಚೇರ್ಮನ್ ರಾಜಣ್ಣವ್ರನ್ನ ಇಡೀ ಗ್ರಾಮಸ್ಥ ನಮಗೆ ಹೇಳಕ್ಕೆ ಸಂತೋಷ ಆಗುತ್ತೆ. ಕಾರಣ ಅಂದರೆ 7 ಸಲ, 1 ಸಲ 2 ಸಲ 3 ಸಲ ಅಲ್ಲ, 7 ಸಲ RSSನಲ್ಲಿ ಬೆಳೆದು ಜನಸಂಘದ ಕಾಲದಿಂದನೂ ಬಿಜೆಪಿಯಲ್ಲಿ ಜನಸಂಘದಲ್ಲೇ ಮೊಟ್ಟ ಮೊದಲಿಗೆ ಬಿಜೆಪಿ ನಿಂತು, ಜನಸಂಘ ಆದಮೇಲೆ ಜನತಾ ಪಾರ್ಟಿ ಆಯಿತು, ಆಮೇಲೆ ಜನತಾ ಪಾರ್ಟಿ ಬಿಜೆಪಿ ಆಯಿತು, ಭಾರತೀಯ ಜನತಾ ಪಾರ್ಟಿ ಆಯಿತು. ಒಂದೇ ಸಮ ಆತನ ಧ್ವಂಸಂದ್ರಕ್ಕೆ ಸೋಲಿಲ್ಲದ ಸರ್ದಾರ ಅಂದರೆ ಇವತ್ತು ನಮ್ಮ ಚೇರ್ಮನ್ ರಾಜಣ್ಣ ಸಂಘದ ಕಾರ್ಯಕರ್ತರಲ್ಲಿ, ಇಡೀ ಗ್ರಾಮಸ್ಥರ ಜೊತೆಯಲ್ಲಿ ಅವನೊಬ್ಬ ಮಗುವಾಗಿ, ಎಲ್ಲರಿಗೂ ಮಗುವಾಗಿ ಬೆಳೆದಿದ್ದ ಫಲ ಇವತ್ತು ಇಡೀ ಧ್ವಂಸಂದ್ರದ ಸುಮಾರು 30,000 ಜನಸಂಖ್ಯೆ ಇರುವಂಥ ಧ್ವಂಸಂದ್ರದಲ್ಲಿ ಎಲ್ಲರಿಗೆ ಒಡೆಯನಾಗಿ ನಮ್ಮ ಜೊತೆಗಿದ್ದಾನೆ. ಅದಕ್ಕೆ ಧ್ವಂಸಂದ್ರದ ಪರವಾಗಿ ನಾವು ಅವರಿಗೆ ಸ್ವಾಗತವನ್ನು ಬಯಸ್ತೀವಿ. ರಾಜಣ್ಣ ಅಂದರೆ ಕೇವಲ ಅವನ ದಯವಿಟ್ಟು ಕ್ಷಮಿಸಿ, ರಾಜಣ್ಣ ಆದರೆ ಅದು ಒಂದು ಪಾರ್ಟಿಯ, ಒಂದು ಪಕ್ಷದ, ಒಂದು ಜಾತಿಯ ವ್ಯಕ್ತಿಯಲ್ಲ. ಹಿಂದೂ ಸಮಾಜದಲ್ಲಿ ಬೆಳೆದಂಥ ನಮ್ಮೆಲ್ಲರ ಒಡನಾಡಿ, ನಮ್ಮ ಆತ್ಮೀಯನಾದಂಥ ರಾಜಣ್ಣ. ಸನಾತನ ಧರ್ಮ ಅವ್ರ ಮನೆ ಶ್ರೇಷ್ಠ. ಆ ಶ್ರೇಷ್ಠತೆಯಲ್ಲಿ ಸನಾತನ ಧರ್ಮದಲ್ಲಿ ಬೆಳೆದು, ಜೊತೆಗೆ RSSನಲ್ಲಿ ನಮ್ಮ ಜೊತೆಗೆಲ್ಲ ಚಡ್ಡಿಗಳೆಲ್ಲ ಹಾಕ್ಕೊಂಡು RSS ಕೆಲಸ ಮಾಡಿಕೊಂಡು ಸಂಘದ ಕಾರ್ಯಕರ್ತನಾಗಿ, ತದನಂತರ ಜನಸಂಘದಲ್ಲಿ ಬೆಳೆದು, ಜನಸಂಘದಿಂದ ಬೆಳೆದು ಬಂದು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಚೇರ್ಮನ್ ಆಗಿ ಇಡೀ ಆನೇಕಲ್ ತಾಲೂಕೆ, ಅದರಾಗೂ ಅತ್ಯಂತ ಸಮಾಜ ಏನು ಅಂತ ಹೇಳ್ತಾರೆ, ನಿಷ್ಕೃತವಾದಂಥ ಸಮಾಜ ಅಂತ ಜನ ಏನು ಚೀಮಾರಿ ಮಾಡ್ತಾರೆ, ಅದು ತಪ್ಪು. ಆದರೆ ಅವನು ಉತ್ಕೃಷ್ಟವಾಗಿ ಬೆಳೆದಂಥ ವ್ಯಕ್ತಿ. ಅವನೊಬ್ಬ ಸಂಘ, ಬಿಜೆಪಿಯ ಮತ್ತು ಹಿಂದೂ ಧರ್ಮದ ಸೇವಾಕರ್ತ, ಕಾರ್ಯಕರ್ತನಾಗಿ ಇವತ್ತು ಕೆಲಸ ಮಾಡ್ತಾನೆ. ಅವ್ರ ಮನೆ ಅಂದರೆ ನಮ್ಮೆಲ್ಲರಿಗೂ ಒಡನಾಡ. ನಾವು ಅವ್ರ ಮನೆಗೆ ನಾವು ಹೋಗ್ತೀವಿ, ನಮ್ಮ ಮನೆಗೆ ಅವ್ರು ಬರ್ತಾರೆ, ಅವ್ರ ಮನೆಗೆ ನಾವು ತಿಂಡಿ ತಿಂತೀವಿ, ನಮ್ಮ ಮನೆಗೆ ಅವ್ರು ತಂದಿದ್ದಾರೆ. ಪಕ್ಷಾತೀತವಾಗಿ, ಜಾತ್ಯತೀತ ಜನ ಆದ್ಮೇಲೆ ಯಾವುದೇ ವಿಷಯ ಅಂತ ಭೇದ ಇಲ್ಲ, ವಿಶೇಷವಾಗಿ ಸ್ವಾರ್ಥ ಇಲ್ಲ, ವ್ಯಕ್ತಿತ್ವ ಪ್ರದರ್ಶನ ಇಲ್ಲ. ಎಲ್ಲರ ಜೊತೆಯಲ್ಲಿ ಎಲ್ಲರ ಒಡನಾಡಿಯಾಗಿ ಅವನು ಇವತ್ತು ಸಂಘದಲ್ಲಿ ಬೆಳೆದಿರೋದ್ರಿಂದ ಇವತ್ತು ಅತ್ಯುನ್ನತ ಸ್ಥಾನಕ್ಕೆ ಹೋಗಿದೆ. ಆದರೆ ಒಂದು ದುಃಖ ಸಂಗತಿ, ಮೊಟ್ಟ ಮೊದಲಿಗೆ ರಾಜಣ್ಣ ಬಿಜೆಪಿ ಚೇರ್ಮನ್ ಆಗಬೇಕಾಗಿತ್ತು. ಆದರೆ ಆರೋಗ್ಯ ಕೆಟ್ಟಿತು. ಆರೋಗ್ಯ ಕೆಟ್ಟಿದ್ರಿಂದ ನಾವು ಇಷ್ಟು ದಿವಸ ನೋವನ್ನು ಸ್ವೀಕಾರ ಮಾಡಿದ್ದೀವಿ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ಮೆಂಬರ್ಗಳು ನೋವನ್ನು ಸ್ವೀಕಾರ ಮಾಡಿಕೊಂಡು, ಆದರೂ ಆತನ ನಮ್ಮ ಪಂಚಾಯತಿಯಲ್ಲಿ ಮೆಂಬರ್ ಆಗಬೇಕು, ಚೇರ್ಮನ್ ಆಗಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಎಲ್ಲರೂ ಒಪ್ಪಿ ಮಾತಾಡಿ ಅವನ್ನ ಇವತ್ತು ಚೇರ್ಮನ್ ಮಾಡಿದ್ವಿ. ನಮ್ಮ ಒಡನಾಡಿ, ನಮ್ಮ ಆತ್ಮೀಯ ಬಂಧು, ಎಲ್ಲ ಸಮಾಜದ ಬಂಧು, ಅವನ ಸಮಾಜಕ್ಕೆ ಶ್ರೇಷ್ಠತೆಯನ್ನು ಕೊಡಲಿ ಅಂತೇಳಿ ಭಾರತೀಯ ಜನಸಂಘದ ಪರವಾಗಿ, ವಿಶೇಷವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರವಾಗಿ ಅವನು ಇನ್ನಷ್ಟು ಬೆಳೀಲಿ, ಉತ್ಕೃಷ್ಟವಾಗಿ ಬೆಳೀಲಿ, ಈ ಸಮಾಜಕ್ಕೆ, ಈ ಜನತೆಗೆ ಕೊಡುಗೆಯನ್ನು ಕೊಡಲಿ ಅಂತ ಹೇಳ್ತಾ, ಇನ್ನು ಮುಂದೆ ಆದರೂ ಆತನ ಒಂದು ನಿಷ್ಠೆಯನ್ನು ಪಂಚಾಯತಿ ಆಫೀಸ್ನಲ್ಲಿ ಕೂತ್ಕೊಂಡು ಎಲ್ಲರ ಕಷ್ಟ ಸುಖಗಳನ್ನು, ಎಲ್ಲರ ನಾಡಿ ಮಿಡಿತಗಳನ್ನ ಚಿಂತನೆ ಮಾಡ್ತಾ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ನಾವು ಸಾಕ್ಷಾತ್ ಶ್ರೀರಾಮಚಂದ್ರನ ಪ್ರೇರಣೆಯನ್ನು ಪಡೆದು ನೀನು ಮುಂದೆ ಸಾಗಪ್ಪ ಅಂತ ಹೇಳಿ ಅವ್ರಿಗೆ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಸ್ವಾಗತವನ್ನು ಬಯಸಿ ಅವ್ರಿಗೆ ನಾವು ಹೃದಯಪೂರ್ವಕವಾದಂಥ
ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅಂತ ಹೇಳೋದಕ್ಕೆ ಇವತ್ತು ನನಗೆ ಹೆಮ್ಮೆ. ಆ ಹೆಮ್ಮೆ ನಾನು ಮುಂದೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಬಲೋ ಭರತ್ ಮಾತಾ ಕಿ, ಬಲೋ ಭರತ್ ಮಾತಾ ಕಿ, ವಂದೇ ವಂದೇ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಗ್ರಾಮ ಪಂಚಾಯತಿಯ ಹಿರಿಯ ನಾಯಕರಾದಂಥ ರಾಜಣ್ಣ ಅವರು ಅಧ್ಯಕ್ಷರಾಗಿದ್ದಾರೆ. ಮೊದಲಿಗೆ ಅವರಿಗೆ ಶುಭಾಶಯನ ಕೋರ್ತಾ ಏನು ಸುಮಾರು 1975 ಇಸ್ವಿಯಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಪಕ್ಷ ಕಟ್ಟೋದಕ್ಕೆ ದೊಮ್ಮಸಂದ್ರ ಗ್ರಾಮದಲ್ಲಿ ಹಗಲಿರುಳು ಶ್ರಮಿಸಿ ಅನೇಕ ಕಾಮಗಾರಿಗಳನ್ನು ಅನೇಕ ಕೆಲಸಗಳನ್ನು ಮಾಡ್ಕೊಳ್ತಾ ಒಂದು ಉತ್ಸದಿ ರಾಜಕಾರಣಿಯಾಗಿ ಸೋಲಿನ ಸರ್ವರಾಗಿ ದೊಮ್ಮಸಂದ್ರ ಗ್ರಾಮ ಪಂಚಾಯತಿ ನಡೆದುಕೊಂಡಿದ್ದಾರೆ. ಸುಮಾರು 6 ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿದ್ದು ಈ ಮೊದಲೇ ಅವರು ಅಧ್ಯಕ್ಷರಾಗಿ ಆಯ್ಕೆ ಬೇಕಾಗಿತ್ತು, ಕಾಲ ಕೂಡ ಬಂದಿಲ್ಲ. ಈಗ ಅಧ್ಯಕ್ಷ ಆಗಿದ್ದಾರೆ. ಅವ್ರು ಒಳ್ಳೆಯದಾಗಲಿ, ದೇವರು ಇರೋ ಸಮಯದಲ್ಲಿ ಹೆಚ್ಚು ಗ್ರಾಮ ಕೆಲಸ ಮಾಡಲಿ ಅಂತ ಈ ಮೂಲಕ ಕೇಳ್ಕೊಳ್ತೆ ಮತ್ತೊಮ್ಮೆ ರಾಜಣ್ಣ ಅವರಿಗೆ ಶುಭಾಶಯ ಕೋರ್ತೇನೆ. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸತತವಾಗಿ 7ನೇ ಬಾರಿ ಸದಸ್ಯರಾಗಿ ಆಯ್ಕೆಯಾಗಿದ್ದ ನಮ್ಮ ರಾಜಣ್ಣ ಅವರು ಇವತ್ತು ಅಧ್ಯಕ್ಷರಾಗಿದ್ದರಿಂದ ನಮ್ಮ ಪಂಚಾಯತಿಗೆಲ್ಲ ಹೆಮ್ಮೆ ಅನಿಸ್ತಾ ಇದೆ. ಹಾಗೆಯೇ ಅವರು ಒಂದು 2 ವರ್ಷಗಳಿಂದ ನಮ್ಮ ಪಂಚಾಯತಿ ಅಭಿವೃದ್ಧಿ ಕಡೆ ಗಮನ ಕೊಟ್ಟು ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ. ಸರ್ಕಾರವಾಗಿ ನಮಗೇನಾದರೂ ಒಂದು ಖುಷಿ ಅಂದರೆ ಅವರು 35 ವರ್ಷದಿಂದ ಪಂಚಾಯತಿಯಲ್ಲಿ ಸೇವೆ ಮಾಡಿಕೊಂಡು ಕೊನೆ ಇದರಲ್ಲಿ ಅವರು ಅಧ್ಯಕ್ಷರಾಗಿದ್ದಾರೆ. ತುಂಬ ಸಂತೋಷ. ಇನ್ನು ಏನು 2 ತಿಂಗಳಿಗೆ ಎಲ್ಲ ಬಿಡ್ತಾರೆ, ಅದಕ್ಕೆಲ್ಲ ಸ್ವಲ್ಪ ಅವರು ಬಣ್ಣ ತೊಟ್ಟು ಎಲ್ಲ ಪಂಚಾಯತಿ ಕೆಲಸ ಗಮನ ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ಮತ್ತು ನನ್ನ ದೊಮ್ಮಸಂದ್ರ ಗ್ರಾಮಸ್ಥರಿಗೂ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. 5 ನಿಮಿಷ ಒಂದು 5 ನಿಮಿಷ ಇವ್ರು ಹಾಕ್ಬಿಡ್ಲಿ ಹಿಡ್ಕೊಂಡು ಕೈಯಲ್ಲಿ ಪಾಪ. ಆಯ್ತು ಬೇಡ ನೀವು ಉದ್ದ ಐತಿ ಸರ್ ಹಿಂದೆ ಬನ್ರಿ ಮುನ್ನಪ್ಪರ. ಓಕೆ ಈ ಕಡೆ ನೋಡಿ. ಎಲ್ಲ ಮನೆ ಬಣ್ಣನೆ ನೋಡ್ರಿ. ರಮೇಶ್ ಓಕೆ ಬಾಬಾಡ ಸತತವಾಗಿ 7 ಬಾರಿ ಗೆದ್ದಂಥ ಅಂದಿ ರಾಜಣ್ಣನವರನ್ನು ಎಲ್ಲ ಸದಸ್ಯರು ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲ ಸದಸ್ಯರಿಗೂ ಮೊದಲ ಬಾರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ನೂತನವಾಗಿ ಅಧ್ಯಕ್ಷರಾದಂಥ ರಾಜಣ್ಣನವರಿಗೆ ನಮ್ಮ ಸಮುದಾಯದ ಪರವಾಗಿ ಹಾಗೂ ಪಕ್ಷದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ದೊಮ್ಮಸಂದ್ರದ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಮತ್ತು ಸಾಮಾಜಿಕ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಂಥ ಪ್ರತಿಫಲ ಈ ದಿನ ದೊಮ್ಮಸಂದ್ರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಆಯ್ಕೆಗಳು ಅನುಕೂಲ ಮಾಡಿದ್ದಾರೆ. ಎಲ್ರಿಗೂ ಸಹ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಪಕ್ಷದ ಎಲ್ಲ ಅಧ್ಯಕ್ಷರುಗಳಿಗೂ ಪಕ್ಷದ ಎಲ್ಲ ಮುಖಂಡರಿಗೂ ಸಹ ವಂದನೆಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಏನು ದೊಮ್ಮಸಂದ್ರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ಈ ಟೈಮಲ್ಲಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಾನು ಏನು 2.25 ವರ್ಷ ಅವಧಿ ಕೊಟ್ಟಿದ್ದಾರೆ, ಅವಕಾಶ ಕೊಟ್ಟಿದ್ರು. ಅದನ್ನು ನಾವು ಸದುಪಯೋಗವಾಗಿ ದೊಮ್ಮಸಂದ್ರ ಗ್ರಾಮ ಪಂಚಾಯತಿಗೆ ನಾವು ಸೇವೆ ಮಾಡಿ ಈ ದಿನ 2 ಕಾಲ ಇದ್ದೀವಿ. ಈ ದಿನ ಅವತ್ತು ದಿವಸ ಎಲೆಕ್ಷನ್ ಮೊದಲು ನಾವು ರಾಜಣ್ಣನ ಮಾತುಕೊಟ್ಟಿದ್ವಿ, ಇನ್ನೂ 2.5 ತಿಂಗಳು ಚೇರ್ಮನ್ ಮಾಡ್ತೀವಿ. ನಮ್ಮ ಹೈಕಮಾಂಡು ಹಾಗೂ ನಮ್ಮ ಸದಸ್ಯರು ಎಲ್ಲ ತೀರ್ಮಾನ ಮಾಡಿ ಹೇಳಿದರು. ಆ ತೀರ್ಮಾನದಂತೆ ಇವತ್ತು ನಾವು ನಡ್ಕೊಂಡಿದ್ದೀವಿ.
ಇವತ್ತು ನಮ್ಮ ರಾಜಣ್ಣವ್ರನ್ನ ಅಧ್ಯಕ್ಷರನ್ನ ಮಾಡಿದ್ದೀವಿ. ಊರಿನ ಅಭಿವೃದ್ಧಿ ಕಡೆ ಹೆಚ್ಚು ಗಮನ ಕೊಟ್ಟು ಈ 2.5 ತಿಂಗಳೇನು ಇಟ್ಟು ಈ ಕಥೆಗಳು ಬೇರೆ ಬಿಡ್ತಾ ಇದ್ದಾರೆ. ನಮ್ಮ ಧರ್ಮಸಂದ್ರಕ್ಕೆ ಅನುಕೂಲ ಆಗಲಿ ಅಂತ ನಮ್ಮ ರಾಜಣ್ಣವ್ರ ಕಡೆಯಿಂದ ಹಾಗೂ ನಾವೆಲ್ಲ ಸದಸ್ಯರು ಸೇರಿ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀವಿ. ಧನ್ಯವಾದಗಳು. ನಮ್ಮ ಕೋರ್ ಕಮಿಟಿ ಸದಸ್ಯರಲ್ಲಿ ಉಮೇಶ್ ಬಾಬು ಅವರು, DS ನಾಗರಾಜು, ಕಿಟ್ಟಣ್ಣವರು, ಗೋರ್ವರ್ ರಾಜಣ್ಣವರು ಹಾಗೂ ಚಂದ್ರಾಸ್ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ನನ್ನ ಗೌರವಾನ್ವಿತ ಸದಸ್ಯರು ಎಲ್ಲರೂ ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಇದು ನಮ್ಮೂರಿನ ಜನತೆಯ ಆಶೆಯಾಗಿತ್ತು. ಅದೇ ರೀತಿ ನಮ್ಮ ಪಂಚಾಯಿತಿ ಸದಸ್ಯರು ಎಲ್ಲರೂ ಸಹ ನನಗೆ ಯುನಾನಿಮಸ್ ಆಗಿ ಆಯ್ಕೆ ಮಾಡಿದ್ದಾರೆ. ಮುಂದೆ ನಾನು 6 ವರ್ಷ ವೈಸ್ ಚೇರ್ಮನ್ನಾಗಿ ಸೇವೆ ಸಲ್ಲಿಸಿದ್ದೆ. ಮಾನ್ಯ ಶ್ರೀ ವೆಂಕಟರಾಮರೆಡ್ಡಿ ಇದ್ದ ಕಾಲದಲ್ಲಿ ಬಹಳ ಅನುಭವಿಸಿದರು. ಅವ್ರ ಮಗ DS ಉಮೇಶ್ ಬಾಬು ಅವರು, ಉಮೇಶ್ ಬಾಬು ಇವರು ಸಹ ಅನೇಕ ಕಾರ್ಯಕ್ರಮಗಳ ಊರಿನಲ್ಲಿ ಆಡಳಿತಕ್ಕೆ ದಾರಿ ಮಾಡಿಕೊಟ್ಟಂಥವರು DS ಉಮೇಶ್ ಬಾಬು ಅವರ ಒಂದು ಏನು ಹಾದಿಯಲ್ಲಿ ಏನು ಅಭಿವೃದ್ಧಿ ಧ್ವಂಸಗಳಾಗಬೇಕು ಅದನ್ನೆಲ್ಲ ನಾನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು ಮೊದಲು ಧ್ವಂಸದಲ್ಲಿ ಆರ್ಥಿಕತೆ ಮುಖ್ಯ. ಆರ್ಥಿಕತೆಗೆ ಹೆಚ್ಚು ನಾಂದಿ ಕೊಟ್ಟವರು ಉಮೇಶ್ ಬಾಬು ಅವ್ರ ಮಾರ್ಗದರ್ಶನದಲ್ಲಿ ಪುನರುಜ್ಜೀವನ ಮಾಡಿಸ್ತೀನಿ. ಅದ್ರ ಜೊತೆಗೆ ನಾನು ಒಂದು ಕೈ ಜೋಡಿಸಿ ಊರಿನ ಅಭಿವೃದ್ಧಿ ಮತ್ತು ಜನತೆಯ ಆಶೆ ಏನಿದೆಯೋ ಅವರ ಕಷ್ಟ ಸುಖಗಳಿಗೆ ಅವರ ಒಂದು ಭಾಗಿಯಾಗಿ ನಾನು ಅವರಿಗೆ ಸೇವೆ ಸಲ್ಲಿಸ್ತೀನಿ. ಇಂಥ ಒಂದು ಅವಕಾಶ ಕೊಟ್ಟಿರೋ ನಾನು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿ ಜನರ ಒಂದು ಆಶಯಗಳನ್ನು ಈಡೇರಿಸ್ತೀನಿ ಅಂತ ತಮ್ಮಲ್ಲಿ ಭರವಸೆಯನ್ನು ಬರುವ ಕಾಲದಲ್ಲಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ರಾಜಣ್ಣನವರ ಹೆಸರು ನನ್ನ ಪ್ರಕಾರ ಧ್ವಂಸಂದ್ರದ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ಉಳಿತದೆ. ಯಾಕೆ ಅಂತಂದರೆ ಬಹುಶಃ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಧ್ವಂಸಂದ್ರ ಗ್ರಾಮ ಪಂಚಾಯಿತಿಗೆ ಕೊನೆ ಚೇರ್ಮನ್ ಆಗಿ ರಾಜಣ್ಣ ಅವರು ಆಯ್ಕೆ ಆಗಿದ್ದಾರೆ. ಇವ್ರ ನಂತರ ಯಾರೂ ಚೇರ್ಮನ್ ಇಲ್ಲ. ಅಂದರೆ ಪರ್ಮನೆಂಟ್ ಚೇರ್ಮನ್ ರಾಜಣ್ಣನೇ ಧ್ವಂಸಂದ್ರಕ್ಕೆ. ಅಂಥ ಅವಕಾಶ ಸಿಕ್ಕಿದೆ. ಸಿಕ್ಕಂಥ ಅವಕಾಶನ ಪ್ರಾಮಾಣಿಕವಾಗಿ ಉಪಯೋಗಿಸ್ಕೊಂಡು ಬಡವರ ಸೇವೆ ಮಾಡಲಿ ಅಂತೇಳಿ ನಾನು ಅವ್ರಿಗೆ ಹಾರೈಸ್ತಾ ಇದ್ದೇನೆ. ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಆತ್ಮೀಯ ರಾಜಣ್ಣವ್ರಿಗೆ ಮತ್ತೊಂದು ಸಲ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದ. ಅವರ ಶ್ರಮ ಕೆಲಸ ಅವರನ್ನು ನೋಡಿ, ವ್ಯಕ್ತಿತ್ವವನ್ನು ನೋಡಿ ಇವತ್ತಿನ ದಿನ ನಮ್ಮ ರಾಜಣ್ಣನವರನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನಾಗಿ ಮಾಡಿರೋದಕ್ಕೆ ನಮ್ಮೆಲ್ಲರ ಪರವಾಗಿ, ಸಮುದಾಯದ ಪರವಾಗಿ, ಗ್ರಾಮ ಪಂಚಾಯತ್ ಸದಸ್ಯರಿಗೆ ಹಾಗೆ ಈ ಗ್ರಾಮ ಪಂಚಾಯತ್ ಎಲ್ಲ ಮುಖಂಡರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಅವಿರೋಧವಾಗಿ ಸೆಲೆಕ್ಷನ್ ಮಾಡಿರೋದಕ್ಕೆ ಸದಸ್ಯರಿಗೆ ಮತ್ತು ಇದಕ್ಕೆ ಹೋರಾಟ ಮಾಡಿದಂಥ ಮುಖಂಡರುಗಳಿಗೆ ನನ್ನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ರಾಜಣ್ಣನವರು ಒಳ್ಳೆ 6 ಬಾರಿ ಅವರು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದರು. ಅಲ್ಲಿಂದ ಇದುವರೆಗೂ ಹೋರಾಟ ಮಾಡಿ ಈ ಕಳೆದ ದಿನಗಳ ಗ್ರಾಮದಲ್ಲಿ ಯಾವುದೇ ಕೆಲಸಗಳಲ್ಲಿ ಅವರು ಸುಲಭವಾಗಿ ಎಲ್ಲ ಗ್ರಾಮದಲ್ಲಿ ಕಾರ್ಯಗಳು ಕೂಡ 7 ಸಾರಿ ಸದಸ್ಯರಾಗಿ ಆಯ್ಕೆಯಾದಂಥ ರಾಜಣ್ಣವರು ವೈಸ್ ಚೇರ್ಮನ್ ರಾಜಣ್ಣ ಸ್ವಲ್ಪ ಹಂಗೆ ಹಿಂದೆ ನಮ್ಮೆಲ್ಲರಿಗೂ ಒಡನಾಟ
ನಾವು ಅವ್ರ ಮನೆಗೆ ನಾವು ಹೋಗ್ತೀವಿ, ನಮ್ಮ ಮನೆಗೆ ಅವ್ರು ಬರ್ತಾರೆ, ಅವ್ರ ಮನೆಗೆ ನಾವು ತಿಂಡಿ ತಿಂತೀವಿ, ನಮ್ಮ ಮನೆಗೆ ಅವ್ರು ತಂದಿದ್ರೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವೆಲ್ಲ ಒಂದೇ ಕುಟುಂಬ, ವಸುದೇವ ಕುಟುಂಬ ಅನ್ನೋ ಕುಟುಂಬದಲ್ಲಿ ಬೆಳೆದು ಬಂತಂತನು ರಾಜಣ್ಣ. ಬಾಬಣ್ಣ